ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಮಾರ್ಕೆಟ್ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ಇವತ್ತು ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿರುತ್ತೆ 7ನೇ ತಾರೀಕು. ಇವತ್ತು ಯಾವ ರೀತಿಯಾಗಿರ್ತಾ ಹೋಗೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ IT ಸೆಕ್ಟರ್ ಒಂದು ಬೌನ್ಸ್ ಬ್ಯಾಕ್ ಆಗಿದೆ, ಆದರೆ ವಾಲ್ಯೂಮ್ ಬಂದಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ. ಇನ್ಕ್ಲೂಡಿಂಗ್ ಮಾರ್ಕೆಟ್ ಲೀಡರ್ಸು 2930 ಅನ್ನೋದು ವೆರಿ ಇಂಪಾರ್ಟೆಂಟ್ ಲೆವೆಲು. TCS ಅಲ್ಲಿ ಹಿಂದೆ ನಾವು ಮಾತಾಡ್ತಾ ಇದ್ವಿ, ಆ ಲೆವೆಲ್ಗೆ ಬಂದು ಅಲ್ಲಿ ಒಂದು ಬೌನ್ಸ್ನ ಕೊಟ್ಟಿದೆ. ಆದರೆ ವಾಲ್ಯೂಮ್ ಬಂದಿದೆಯಾ ಇಲ್ವೋ ದಯವಿಟ್ಟು ನೋಡ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ಸೊ ಅವಾಗ ನಿಮಗೆ ಒಂದು ಆ್ಯಕ್ಚುಲಿ ಅಲ್ಲಿ ಒಂದು ಚೇಂಜ್ ಆಗ್ತಾ ಇದೆಯಾ, ಅಂದರೆ ಒಂದು ಇನ್ವೆಸ್ಟರ್ ಮೋಡ್ ಚೇಂಜ್ ಆಗಿ ಒಂದು ವ್ಯಾಲ್ಯೂ ಬೈಯಿಂಗ್ ಆಗ್ತಾ ಇದೆಯಾ, ಅಥವಾ ಒಂದು ಸುಮ್ಮನೆ ಒಂದು ನ್ಯೂಸ್ ಕಾರಣಕ್ಕೆ ಬಂದಿದೆ ಅನ್ನೋದು ವಾಲ್ಯೂಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮೆಟ್ರಿಕ್ ಆಗುತ್ತೆ. ನೀವು ಅದನ್ನ ಚೆಕ್ಔಟ್ ಮಾಡಬೇಕು. ಸೊ ಮ್ಯಾಕ್ಸ್ ಹೆಲ್ತ್ ಮೊನ್ನೆ ದೊಡ್ಡ ಒಂದು ಕರೆಕ್ಷನ್ ಆಗಿತ್ತು. ಇವತ್ತು ಅಂದರೆ ನಿನ್ನೆ ದಿವಸ ಸೋಮವಾರ ಅದೇ ಟಾಪ್ ಗೇನರ್ ಆಗಿದೆ. 6.59% ಅಮೌಂಟ್ ಬಂದಿದೆ ಮ್ಯಾಕ್ಸ್ ಹೆಲ್ತಲ್ಲಿ. ಅದೇ ರೀತಿಯಾಗಿ IT ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು. ಓವರಾಲ್ ಮಾರ್ಕೆಟ್ ಕೂಡ 25,000 ಮುಟ್ಟಕ್ಕೆ ಒಂದು ಅಟೆಂಪ್ಟ್ ಮಾಡಿ ಅದ್ರ ಮೇಲ್ಗಡೆನೆ ಕ್ಲೋಸಿಂಗ್ ಆಗಿದೆ. ಕಾರಣ ನಿನ್ನೆ DIIಗಳು 5,000 ಕೋಟಿ ಬೈ ಮಾಡಿದ್ದಾರೆ. ನೋಡಿ, ಒಂದು ಡೇಟಾ ಬಂದಿದೆ ಈ ವರ್ಷ, ಬರೀ ಈ 2025 ವರ್ಷದಲ್ಲಿ ಮ್ಯೂಚುವಲ್ ಫಂಡ್ ಥ್ರೂ ಇವಾಗ ಎಷ್ಟು ಬೈಯಿಂಗ್ ಆಗಿದೆ ಅಂದರೆ 4 ಟ್ರಿಲಿಯನ್, ಅಂದರೆ 4 ಲಕ್ಷ ಕೋಟಿಯಷ್ಟು ಇಂಡಿಯನ್ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಒಂದು ದೊಡ್ಡ ಸಪೋರ್ಟು ಇವತ್ತು ಮಾರ್ಕೆಟಿಗೆ ಕೊಡ್ತಾ ಇರೋಂಥದ್ದು DIIಗಳು ಲಾಸ್ಟ್ 2 ವರ್ಷದಿಂದ. ಸೊ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರೋದಾದರೆ ಐ ಥಿಂಕ್ ಟಾಟಾ ಸ್ಟೀಲ್ ಅಂತ ಕಾಣಿಸುತ್ತೆ. 1.82% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ನಿಫ್ಟಿ 50ಯ ಟಾಪ್ ಲೂಸರ್ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೆ ಅದಾನಿ ಪವರಲ್ಲಿ 3.13%, ಚೋಳಮಂಡಲಂ ಫೈನಾನ್ಸಲ್ಲಿ 4.02% ಅಪ್ ಬಂದಿರೋದ್ರ ಮೂಲಕ ಅದೇ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಇಂಜಿನಿಯರ್ ಇಂಡಿಯಾ ಇತ್ತೀಚೆಗಷ್ಟೇ ಲಿಸ್ಟಿಗೆ ಸೇರ್ಕೊಂಡಂಥ ಕಂಪನಿ ನಿಫ್ಟಿ ನೆಕ್ಸ್ಟ್ 50ಗೆ, ಅದರಲ್ಲಿ 3.61% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅಂದರೆ ನಿನ್ನೆ ಟಾಪ್ ಲೂಸರ್ ಆಗಿತ್ತು. ಡಿಮಾರ್ಟಲ್ಲೂ ಕೂಡ ಕರೆಕ್ಷನ್ ಬಂದಿತ್ತು. ಸೊ ನೋಡಿ, ಒಂದು ಹೊಸ ನ್ಯೂಸ್ ಬರ್ತಾ ಇದೆ ಅದಾನಿ ರಿಲೇಟೆಡು. ನವಿ ಮುಂಬೈಲಿ ಒಂದು ಹೊಸ ಏರ್ಪೋರ್ಟ್ ಮಾಡಿದ್ರು, ಆ ಏರ್ಪೋರ್ಟ್ ಲಾಂಚ್ ಆಗ್ತಾ ಇದೆ. ಇನ್ನು ಮುಂದಿನ ವರ್ಷಗಳಲ್ಲಿ 30,000 ಕೋಟಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿದೆ, ಏರ್ಪೋರ್ಟ್ ಆಗಿರ್ಬೋದು, ಪೋರ್ಟ್ಸ್ ಆಗಿರ್ಬೋದು, ಸುಮಾರೆಲ್ಲ ಅದಾನಿ ಗ್ರೂಪ್ ಆಫ್ ಕಂಪನೀಸೇ ಮ್ಯಾನೇಜ್ ಮಾಡ್ತಾ ಇರೋಂಥದ್ದು. ಅದು ಒಂದು ನ್ಯೂಸ್ ಬಂದಿತ್ತು, ಕವರ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ IT ಸೆಕ್ಟರ್ದು ನಿನ್ನೆ ನೋಡೋದಾದರೆ ಹೀಟ್ ಮ್ಯಾಪು ನೋಡಿ, ಆಲ್ಮೋಸ್ಟ್ ಎಲ್ಲ ಕಂಪ್ನಿಗಳು ಕೂಡ ಪಾಸಿಟಿವ್ ಆಗಿತ್ತು. ಹೇಗೇನು ಹೇಳ್ತಾ ಇದ್ದೀನಿ, ವಾಲ್ಯೂಮ್ ನೋಡಿ, ವಾಲ್ಯೂಮ್ ಮೇಲೆ ಮಿಕ್ಕಿದ್ದನ್ನು ಡಿಸೈಡ್ ಮಾಡ್ಬೋದು. ಅದೇ ರೀತಿಯಾಗಿ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ 25,000 ಸ್ಟಾಪು ನಾವು ಮೊನ್ನೆಯಿಂದನೂ ಮಾತಾಡ್ತಾ ಬಂದಿದ್ದೀವಿ. 25,000 ಅಟೆಂಡ್ ಮಾಡಬೇಕು ಮಾರ್ಕೆಟು ಅಂತ. ನಿನ್ನೆ ಒಳ್ಳೆ ರೀತಿಯಲ್ಲಿ ಅಟೆಂಡ್ ಮಾಡ್ತೀವಿ ನೋಡಿ. ಯಾವತ್ತೂ ಹಾಕೊಂಡಿರೋಂಥ ಟ್ರೆಂಡ್ ಲೈನು ನಾವು ಮರಿತೀವಿ, ಮನುಷ್ಯರು ಮರಿತೀವಿ, ಮಾರ್ಕೆಟ್ ಮರೆಯೋದಿಲ್ಲ ಅನ್ನೋದು ಇದೇನೆ. ಸೊ 2 ದಿನ ಏನಾಗಿತ್ತು, ಈ ರೇಂಜಲ್ಲೇ ಉಳ್ಕೊಂಡಿತ್ತಲ್ವ, 25,750. ಇಲ್ಲಿ ಬಂದರೆ ಇಲ್ಲಿ ಸಪೋರ್ಟ್ ತೊಗೊತಾ ಇತ್ತು, ವಾಪಸ್ ಇಲ್ಲಿ ಬಂದರೆ ಇಲ್ಲಿ ಸಪೋರ್ಟ್ ತೊಗೊತಾ ಇತ್ತು, ಮೇಲೆ ಹೋದರೆ ಅಲ್ಲಿ ರೆಸಿಸ್ಟೆನ್ಸ್ ಆಗಿ ಅಲ್ಲಿ ಬಂದು ಕ್ಲೋಸಿಂಗ್ ಆಗಿತ್ತು. ನಿನ್ನೆ ಏನಾಯಿತು, ಅದ್ರ ಮೇಲ್ಗಡೆ ಓಪನ್ ಆಯಿತು, ಅದನ್ನೇ ಸಪೋರ್ಟ್ ಆಗಿ ತಗೊಂಡು ಒಳ್ಳೆ ರೀತಿಯಾದಂಥ ಜರ್ನಿನ ಕಂಟಿನ್ಯೂ ಮಾಡಿದೆ. IT ಸೆಕ್ಟರ್ ಸ್ಟ್ರಗಲ್ ಆಗ್ತಾ ಇದ್ದು, ಅದು ಕೂಡ ಸಪೋರ್ಟ್ ಕೊಡ್ತು. ಹಾಗಾಗಿ ಮಾರ್ಕೆಟು ಸುಲಭವಾಗಿ ಮೇಲ್ಗಡೆ ಹೋಯಿತು. 25,000 ಮೇಲ್ಗಡೆನ ಉಳಿಸ್ಕೊಂಡಿದೆ. 25,100 ಈ ಥರ ಹತ್ತಿರ ಹೋದಾಗ FIಗಳಿಂದ ಒಂದು ಸಪ್ಲೈ ಬರ್ಬೋದು ಅಂತ ನೆನ್ನೆ ಹೇಳಿದ್ದೆ ನಿಮಗೆ. ಒಂದು ಸಣ್ಣಗೆ ಕರೆಕ್ಷನ್ ಬಂತಾದ್ರೂ ಕೂಡ ಒಳ್ಳೆ ರೀತಿಯಲ್ಲೇ ಕ್ಲೋಸಿಂಗ್ ಆಗಿದೆ. ಇವತ್ತು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ನಿಫ್ಟಿ ಎಕ್ಸ್ಪೈರಿ ಯಾವ ಒಂದು ಶಾರ್ಟ್ ಕವರಿಂಗ್ ಅಂತ ಬರ್ತಾ ಇದ್ರು, ಶಾರ್ಟ್ ಕವರಿಂಗ್ ಅಂತ ಇಲ್ಲಿ ಹೆಚ್ಚಾಗಿ ಏನಾಗ್ತಾ ಇದೆ, ದೊಡ್ಡ ದೊಡ್ಡ ಕೆಂಡ್ಲೆ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ 24,600 ಶುರುವಾಗಿದ್ದಂಥದ್ದು 25,100, ಅಂದರೆ 3 ದಿನದಲ್ಲಿ ಸುಮಾರು 500 ಪಾಯಿಂಟ್ಗಳು ನಿಫ್ಟಿ ಟ್ರಾವೆಲ್ ಆಗಿದೆ. ಈಗ ರೆಸಿಸ್ಟೆನ್ಸ್ ಹುಡ್ಕೊಳುತ್ತಾ ನಿಫ್ಟಿ, ಅದನ್ನ ನಾವು ನೋಡ್ತಾ ಹೋಗಬೇಕು. ಆದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿದೆ ಅಂದರೆ 25,200 ಇಲ್ಲೇ ಕಾಣಿಸ್ತಾ ಇದೆ ದೊಡ್ಡ ರೆಸಿಸ್ಟೆನ್ಸು. ಸೊ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದ್ರೂ ಕೂಡ ಇಮಿಡಿಯೇಟ್ ಆಗಿ ಟ್ರೇಡ್ ಇರೋದಿಲ್ಲ, ಯಾಕೆಂದರೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನಿಗೆ ಬಂದಿದ್ದೀವಿ. ಅಲ್ಲಿಂದ ಒಂದು ಕರೆಕ್ಷನ್ ಬರುತ್ತಾ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಸೊ 25,200 ಈ ಲೆವೆಲಲ್ಲಿ ಪಾಸ್ ಕೊಟ್ಬಿಟ್ಟು ನಿಫ್ಟಿಗೆ, ಯಾಕೆಂದರೆ ಒಳ್ಳೆ ರ್ಯಾಲಿ ಮಾಡಿದೆ ಈ ಲೆವೆಲಲ್ಲಿ. 25,000 ಬೀಳಿಸ್ಕೊಂಡಲ್ಲ ಹೆಂಗೆ, 25,200 ಈ ಲೆವೆಲಲ್ಲಿ ಒಂದು 2-3 ದಿನ ಪಾಸ್ ಆಗಿ ಮುಂದಿನ ವಾರ ಮತ್ತೆ ಬ್ರೇಕ್ಔಟ್ ಕೊಡ್ತು ಅಂದರೆ ಆಗ ಓಕೆ, ಬೇರೆ ಮತ್ತೆ ಪ್ಯಾಟರ್ನೇ ಆಗ್ತಾ ಇದೆ ಅಂತ ನೋಡ್ಬೋದು. ಇಲ್ಲ ಅಂದರೆ ಸದ್ಯಕ್ಕೆ ಬಂದಿರೋದನ್ನ ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕು. ಯಾಕೆಂತಂದರೆ ನೋಡಿ, ಈ ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ನಾವು ಮಾತಾಡ್ತಾ ಇದ್ವಿ. ನಿಮಗೆ ಇಲ್ಲೂ ಕೂಡ ಒಂದು ಚಾನಲ್ ಕಾಣಿಸ್ತಾ ಇದೆ, ಕರೆಕ್ಟ್ ಇದೆಯಾ? ಇಲ್ಲಿ ಈ ಒಂದು ಚಾನಲ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ಈ ಚಾನಲಲ್ಲಿ ಬಂದಾಗೆಲ್ಲ ನೋಡಿ, ಇಲ್ಲಿ ಹೈಯರ್ ಹೈ ಹೈಯರ್ ಲೋ, ಹೈಯರ್ ಹೈ ಹೈಯರ್ ಲೋ ಆಗ್ತಾ ಇದೆ. ಸೊ ಈ ಥರ ಮೇಲ್ಗಡೆ ಹೋಗಬೇಕು ಅಂತಂದರೆ ಆಗೇನಾಗಬೇಕು, 25,200 ಫಸ್ಟ್ ಬ್ರೇಕ್ ಆಗಬೇಕು. 25,200 ಬ್ರೇಕ್ ಆಗ್ತಾ ಇದೆ, ಈ ಚಾನಲಲ್ಲೇ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಆಗ 25,600 ಕಡೆಗೆ ಹೋಗುತ್ತೇನೋ ಅನ್ನೋದನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗ್ಬೋದು. ಬಟ್ ಆ ಥರ ಹೋದ್ರೂ ಕೂಡ ನೋಡಿ, ಇಲ್ಲಿ ಆಲ್ರೆಡಿ ಒಂದು ಡೌನ್ ಟ್ರೆಂಡ್ ಬಂದ್ಬಿಟ್ಟು ಇಲ್ಲಿ ಒಂದು ಚಾನಲಲ್ಲಿ ಹೋಗ್ತಾ ಇರೋಂಥದ್ದು. ಹಾಗಾಗಿ ಈ ಚಾನಲ್ ಬರ್ತಾ ಇದ್ರೆ ಇದನ್ನ ನಾವು ಶಾರ್ಟ್ ಕವರಿಂಗ್ ಅಂತಲೇ ಓದಬೇಕು. ಇದನ್ನ ಯಾಕೆ ಅಂತ ಹೇಳಿದ್ದೀನಿ ಹೇಳಿ, ಇದನ್ನ ಏನು ಪ್ಯಾಟರ್ನ್ ಅಂತ ಕರಿತೀವಿ, ಇದನ್ನ ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಅಂತಲೇ ನಾವು ನೋಡಬೇಕು ಸದ್ಯಕ್ಕೂ ಕೂಡ. ಸೊ ಮಾರ್ಕೆಟು ಟ್ರಿಕ್ಕಿಯಾಗಿದೆ, ವಿಕ್ಸು ಕೆಳಗಡೆ ಇದೆ. ಸೊ ಅದೆಲ್ಲ ಸರಿ, ಆದರೆ ಯಾವ ಟೈಮಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಚೇಂಜಸ್ ಆಗ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ಬರ್ತಾ ಇರೋಂಥದ್ದು ತುಂಬ ಒಳ್ಳೆ ಪಾಸಿಟಿವ್ ಮೂವ್ಸ್. 3 ದಿನ ಕ್ಲೋಸಿಂಗ್ ಆಗಿರುವಂಥದ್ದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ಸೇ. ಆದರೆ ಈಗಲೇ ಇದನ್ನ ನಾವು ಬೈಯಿಂಗ್ ಆಗ್ತಾ ಇದೆ ದೊಡ್ಡ ಮಟ್ಟಿಗೆ ಅಂತ ಹೇಳುವಂಥ ಸಿಚುವೇಶನ್ನು ಕಾಣಿಸ್ತಾ ಇಲ್ಲ. 25,200 ಯಾವ ರೀತಿಯಾಗಿ ಟೆಸ್ಟ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆಪ್ಷನ್ ಚೈನಲ್ಲಿ ನೋಡ್ಕೊಂಬರೋದಾದರೂ ಕೂಡ ನಿಮಗೆ 25,000 ಸ್ಟ್ರಾಂಗ್ ಆಗಿ ಸಪೋರ್ಟ್ ಇದೆ. ಇವತ್ತಿನ ಎಕ್ಸ್ಪೈರಿಗೆ 25,000 ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ 25,100, 25,200, ಕ್ರಮೇಣವಾಗಿ 25,500 ತನಕ ಎಲ್ಲ ಝೋನಲ್ಲೂ ಕೂಡ, ಎಲ್ಲ 100 ಪಾಯಿಂಟ್ಸಲ್ಲೂ ಕೂಡ ರೆಸಿಸ್ಟೆನ್ಸೇ ಕಾಣಿಸ್ತಾ ಇದೆ. ಸೊ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಇಮಿಡಿಯೇಟ್ ಆಗಿ ಒಂದು ಪ್ರಾಫಿಟ್ ಬುಕಿಂಗ್ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ 3 ದಿನದಿಂದ ಮಾರ್ಕೆಟ್ ಪಾಸಿಟಿವ್ ಆಗಿದೆ. 25,200 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನು, ಒಂದು ಪ್ರಾಫಿಟ್ ಬುಕಿಂಗ್ ಬರ್ಬೋದು 25,100, 25,000 ತನಕ.
ಆದರೆ 25,000 ಬ್ರೇಕ್ ಮಾಡೋಂಥ ಸಾಧ್ಯತೆ ತುಂಬ ಕಡಿಮೆ ಇದೆ ಇವತ್ತು. ಸೊ 25,200 25,000 ಈ ಝೋನಲ್ಲಿ ಒಂದು ಮ್ಯೂಟೆಡ್ ಎಕ್ಸ್ಪೈರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಮಾರ್ಕೆಟ್ ಆ ಥರ ಮಾಡುತ್ತಾ ಇಲ್ಲ ಬೇರೆ ಮೂವ್ಮೆಂಟ್ ಕೊಡುತ್ತಾ ಅಂತ. ಯಾಕಂದರೆ ಈ ವಾರದಲ್ಲಿ ಆಲ್ರೆಡಿ 500-600 ಪಾಯಿಂಟ್ಸ್ ಮೂವ್ಮೆಂಟ್ ಆಗಿದೆ. ಸೊ ಇವತ್ತು ಒಂದು ಸೈಡ್ ವೈಸ್ ಎಕ್ಸ್ಪೈರಿ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ ಚೇಂಜ್ ಆಗ್ಬೋದು ಯಾವ ರೀತಿ ಅಂತ. ನೆನ್ನೆ ನೋಡಿದ್ದೀನಿ FIIಗಳು ತುಂಬ ಕಮ್ಮಿ ಸೆಲ್ ಮಾಡಿದ್ದಾರೆ ಅಲ್ವಾ, 314 ಕೋಟಿ ಅಷ್ಟೇ ಸೆಲ್ ಮಾಡಿದ್ದಾರೆ. ಅದರ ಬದಲಿಗೆ DIIಗಳು 5,000 ಕೋಟಿ ಬೈ ಮಾಡಿದ್ದಾರೆ. ಈ ಕಾರಣದಿಂದಾಗಿ ಮಾರ್ಕೆಟು ಸುಲಭವಾಗಿ 25,000 ದಾಟಿತು. IPO ವಿಚಾರ ಅಂತ ಬರುತ್ತಾ ಹೋಗೋದಾದರೆ WeWork ಇದು ಸುಮಾರು ಕಂಪ್ನಿಗಳಿಗೆ ಒಂದು ಜಾಗನ ಕೊಡುತ್ತೆ ಕೆಲಸ ಮಾಡೋದಕ್ಕೆ. ಅದು IPO ಓಪನ್ ಆಗಿದೆ, ವರ್ಕ್ ಮ್ಯಾನೇಜ್ಮೆಂಟು. ಆದರೆ ಅಂಥ ಒಂದು ಪ್ರತಿಕ್ರಿಯೆ ಬಂದಿಲ್ಲ. 0.13x ಅಷ್ಟೇ ಸಬ್ಸ್ಕ್ರೈಬ್ ಆಗಿದೆ. ರೇಂಜು 615 648 ಅಂತ ಇಟ್ಟಿದ್ರು. 3ನೇ ತಾರೀಕಿಗೆ ಓಪನ್ ಆಗಿರೋದು. ಐ ಥಿಂಕ್ ಇವತ್ತು ಮುಗಿದೋಗುತ್ತಿದ್ದು ಯಾವುದು ಲಿಸ್ಟಿಂಗು 10ನೇ ತಾರೀಕು ಲಿಸ್ಟಿಂಗೇ ಆಗೋಗ್ಬಿಡುತ್ತೆ ಆಯಿತಾ. 9ನೇ ತಾರೀಕು ಗೊತ್ತಾಗ್ತಾ ಹೋಗುತ್ತೆ ಏನು ಅಲೋಕೇಟ್ ಆಗಿದೆ ಇಲ್ವಾ ಅಂತ. 10ನೇ ತಾರೀಕು ಲಿಸ್ಟಿಂಗ್ ಆಗ್ತಾ ಹೋಗುತ್ತೆ. ಟಾಟಾ ಕ್ಯಾಪಿಟಲ್ ಒನ್ ಆಫ್ ದ ಬಿಗ್ಗೆಸ್ಟ್ IPOs ಅಂತ ಹೇಳ್ತಾ ಹೋಗ್ಬೋದು ಈ ವರ್ಷದ್ದು ಅಲ್ವಾ. 15,000 ಕೋಟಿ ಬಂದಿದೆ IPO ಸೈಜು. ಸೊ ಇದು ಕೂಡ ಅಂಥ ಒಂದು ದೊಡ್ಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬಯರ್ಸು 0.52x ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ರಿಟೇಲ್ ಅವರು 0.35x, ಟೋಟಲ್ ಸಬ್ಸ್ಕ್ರಿಪ್ಷನ್ ನೋಡಿದರೆ 0.39x. 310 326 ರೇಂಜ್ ಆಗಿತ್ತು. 10ನೇ ತಾರೀಕು ಡಿಸೈಡ್ ಆಗುತ್ತೆ ನಿಮಗೆ ಸಿಗುತ್ತಾ ಶೇರು ಇಲ್ಲ ಅಂತ. 13ನೇ ತಾರೀಕು ಸೋಮವಾರ ಅವತ್ತು ಲಿಸ್ಟಿಂಗ್ ಆಗ್ತಾ ಹೋಗುತ್ತೆ. ಟಾಟಾ ಕ್ಯಾಪಿಟಲ್ ಏನು ಸಾಲ ಕೊಡ್ತಾರೆ ಯಾವ್ಯಾವುದಕ್ಕೆ, ಈಗ ಶ್ರೀರಾಮ್ ಫೈನಾನ್ಸು, ಅದೇ ರೀತಿಯಾಗಿ HDB ಫೈನಾನ್ಷಿಯಲ್ ಸರ್ವಿಸಸ್ಸು, ಬಜಾಜ್ ಫೈನಾನ್ಸು, ಈ ಒಂದು ಕಂಪ್ಯಾರಿಸನಲ್ಲಿ ಬರುವಂಥ ಕಂಪನಿ. ಆ ಎಲ್ಲ ಕಂಪನಿಗಳ ವ್ಯಾಲ್ಯೂಯೇಷನ್ ನೋಡಿದ್ರೆ ಈ ಕಂಪನಿ ವ್ಯಾಲ್ಯೂಯೇಷನ್ ಸ್ವಲ್ಪ ಚೀಪಾಗೇ ಇದೆ, ಇಲ್ಲ ಅಂತಲ್ಲ. ಆದರೆ ರಿಟರ್ನ್ ಆನ್ ಈಕ್ವಿಟಿ ನೋಡೋದಾದರೆ ಅದು ಆ ಕಂಪನಿಯಷ್ಟು ದೊಡ್ಡ ಒಂದು ರಿಟರ್ನ್ನ ಕೊಟ್ಟಿಲ್ಲ ಕಂಪನಿಗಳು. ಅಂದರೆ ಅಷ್ಟೊಂದು ದೊಡ್ಡ ಬಿಸ್ನೆಸ್ನ ಮಾಡಿಲ್ಲ ಅಂತಲೇ ಹೇಳ್ತಾ ಹೋಗ್ಬೋದು. ಆದರೆ ಇವ್ರದ್ದು ಫ್ಯೂಚರ್ ಪ್ಲಾನ್ ಏನಿದೆ ಅಂತಂದರೆ ಟಾಟಾ ಮೋಟಾರ್ ಫೈನಾನ್ಸ್ ಲಿಮಿಟೆಡ್ ಅಂತ TMFL ಅಂತ ಒಂದು ಕಂಪನಿ, ಅದ್ರ ಜೊತೆನೂ ಕೂಡ ಮರ್ಜ್ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಹಾಗಾಗಿ ಸುಮಾರು ಬ್ರೋಕರೇಜ್ ಕಂಪ್ನಿಗಳು ನಿಮಗೆ ಲಾಂಗ್ ಟರ್ಮ್ ದೃಷ್ಟಿಯಿಂದ ಬೈ ಅಂತಲೇ ಹೇಳಿರ್ಬೋದು. ಆದರೆ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಓದ್ಕೊಂಡು ಯಾವ ರೀತಿಯಾಗಿದೆ ಏನು ಕತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ನಿರ್ಧಾರನ ನೀವು ತಗೊತಾ ಹೋಗಬೇಕು. ರಿಟೇಲ್ ಸಬ್ಸ್ಕ್ರಿಪ್ಷನ್ ಇನ್ನೂ ಕೂಡ ಪೂರ್ತಿ ಆಗಿಲ್ಲ, ನಿನ್ನೆ ಅಷ್ಟೇ ಓಪನ್ ಆಗಿದ್ದದ್ದು. ನಾಳೆ ತನಕನೂ ಕೂಡ ಇದು ಓಪನ್ ಇರುತ್ತೆ ಸಬ್ಸ್ಕ್ರಿಪ್ಷನ್ಗೆ. ಆದರೆ ನಿಮಗೆ ಯಾವಾಗಲೂ ಗೊತ್ತಿರಲಿ, ಮಾರ್ಕೆಟ್ ಚೆನ್ನಾಗಿದೆ ಅಂದರೆ IPOಗಳು ಲಿಸ್ಟ್ ಆಗೋದು ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಮಾರ್ಕೆಟ್ ಚೆನ್ನಾಗಿಲ್ಲ, ಮಾರ್ಕೆಟ್ ಒಂದು ಕರೆಕ್ಷನ್ ಆಗ್ತಾ ಇದೆ ಅಂದರೆ IPO ಲಿಸ್ಟಿಂಗು ಕೂಡ ಅನುಮಾನನೇ. ಆದರೆ ಈಗ ಸಬ್ಸ್ಕ್ರೈಬ್ ಆದರೆ ಯಾವತ್ತು ಲಿಸ್ಟ್ ಆಗೋದು ಮುಂದಿನ ವಾರ 13ನೇ ತಾರೀಕು, ಅದನ್ನೆಲ್ಲ ಗಮನ ಇಟ್ಕೊಂಡು ನೋಡಿ. IPOನಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತಿಲ್ಲ, ಒಳ್ಳೆ ಕಂಪನಿ ಅಂತಂದರೆ IPO ಬಂದಾದ್ಮೇಲೂ ಕೂಡ ನೀವು ಪ್ರೈಸಲ್ಲಿ ತೊಗೊತಾ ಹೋಗ್ಬೋದು. ಅದೇ ರೀತಿಗೆ ಅನಂತಮ್ ಹೈವೇಸ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಅದು ಕೂಡ ಇವತ್ತಿಂದ ಓಪನ್ ಆಗ್ತಾ ಹೋಗುತ್ತೆ. 3 ದಿನ ಓಪನ್ ಇರುತ್ತೆ. 98ರಿಂದ 100 ರೂಪಾಯಿ ಇದು ಒಂದು ರೇಂಜಲ್ಲಿದೆ. ಇದು ಇವತ್ತು ಓಪನ್ ಆಗುತ್ತೆ, ನೋಡೋಣ ಯಾವ ರೀತಿಯಾಗಿ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಅಂತ. ಸೊ ಇದಿಷ್ಟು ಮೇನ್ ಲೈನ್ IPOಗಳು ಇದ್ದಿದ್ದು ಕವರ್ ಮಾಡಬೇಕಾಗಿತ್ತು. ಸೊ ಇದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿ ಅಲ್ವಾ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 56,000ನ ಅಚ್ಚುಕಟ್ಟಾಗಿ ಇವಾಗ ಕ್ಲೋಸಿಂಗ್ ಮಾಡಿದೆ. ಒಳ್ಳೆ ರೀತಿಯಾಗಿ ಮೇಲ್ಗಡೆ ಹೋಗ್ತಾ ಇದೆ ನೋಡಿ. ಇಲ್ಲಿ ಒಂದು ಈ ರೇಂಜ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಮಾತಾಡಿದ್ವಿ. ಆ ರೇಂಜಿನ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ. ಈಗ 56,500 ಮೇಲ್ಗಡೆ ಇರುವಂಥ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸು. 56,500ನ ಯಾವ ರೀತಿಯಾಗಿ ಟೆಸ್ಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. 56,500ನ ಬ್ರೇಕ್ ಆಯಿತು, ಇವತ್ತು ಕ್ಲೋಸಿಂಗ್ ಕೊಡ್ತು ಇವತ್ತಿನ ದಿನದಲ್ಲಿ ಅಂದರೆ ಓಕೆ, ಬ್ಯಾಂಕ್ ನಿಫ್ಟಿ ಮತ್ತೆ ಒಂದು ಹೈಗೆ ಅಟೆಂಪ್ಟ್ ಮಾಡ್ತಾ ಇದೆ ಅಂತ ಅನ್ಕೊತ ಹೋಗ್ಬೋದು. ಇಲ್ಲ 56,500 ಗ್ಯಾಪ್ ಅಪ್ ಓಪನಿಂಗ್ ಆಗಿ ಆಮೇಲೆ ಸೆಲ್ಲಿಂಗ್ ಬರ್ತಾ ಹೋಯ್ತು ಅಂದರೆ ಓಕೆ, ಇಲ್ಲಿ ಇನ್ನೂ ಕೂಡ ಒಂದು ಸಪ್ಲೈ ಇದೆ ಅನ್ನೋದನ್ನ ನೋಡಬೇಕು. ಇವತ್ತು FIಗಳು ಏನು ಮಾಡ್ತಾರೆ ಅನ್ನೋದು ಕೂಡ ತುಂಬ ಕುತೂಹಲ ಮಾಹಿತಿಯಾಗಿರುತ್ತೆ. ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದನ್ನು ಬಿಟ್ಟು ಅಂತ ನೋಡೋದಾದರೆ ಕ್ರೂಡು ತುಂಬ ಫ್ಲಾಟ್ ಆಗಿದೆ. 5,400ನ ಬಿಟ್ಟು ಕೊಡ್ತಾ ಇಲ್ಲ, ಹಾಗಂತ ಮೇಲ್ಗಡೆನೂ ಹೋಗ್ತಾ ಇಲ್ಲ, ಅದೇ ರೇಂಜಲ್ಲಿ ಉಳ್ಕೊಂಡಿದೆ. ನೋಡೋಣ ಎಷ್ಟು ದಿನ ಇದೇ ರೀತಿ ಇರುತ್ತೆ ಕ್ರೂಡು ಅಂತ. ಇಂಡಿಯಾ ವಿಕ್ಸು ಕೂಡ ಸಣ್ಣದಾಗಿ ಇನ್ಕ್ರೀಸ್ ಆಗಿದೆ, ಬಟ್ ಏನು ಒಂದು ಆತಂಕ ಪಡುವಂಥ ಸ್ಥಿತಿಗೆ ಹೋಗಿಲ್ಲ. 10 ಆಸ್ಪಾಸ್ ಲೆವೆಲಲ್ಲೇ ಇದೆ. ಗೋಲ್ಡ್ ಮಾತ್ರ ಕೈಗೆ ಸಿಗ್ತಾ ಇಲ್ಲ. ಗೋಲ್ಡು ಯಾಕೆ ಗೋಲ್ಡು ಇಷ್ಟೊಂದು ಮೇಲೆ ಹೋಗ್ತಾ ಇದೆ, ಮಾರ್ಕೆಟು ರಿಕವರಿನ ತೋರಿಸ್ತಾ ಇದೆ ಅಂತಂದ್ರೂ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಹೋಗಬೇಕು. 1,20,000 24 ಕ್ಯಾರೆಟ್ ಗೋಲ್ಡ್ ಇವಾಗ ಈ ಲೆವೆಲ್ಗೆ ಹೋಗಿದೆ. ಅದೇ ರೀತಿಯಾಗಿ ಸಿಲ್ವರ್ ನೋಡ್ತಾ ಬರೋದಾದರೆ 1,47,000 ಗೋಲ್ಡು ಸಿಲ್ವರು ಕೈಗೆ ಸಿಗೋ ಥರದ್ದು ಕಾಣಿಸ್ತಾ ಇಲ್ಲ. ಎಲ್ಲಿ ತನಕ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕೆ ಅಂತಂದರೆ ಇದು ಅನ್ನೋನ್ ಟೆರಿಟರಿ ನೋಡಿ. ದಯವಿಟ್ಟು ಹುಷಾರಾಗಿರಬೇಕು. ನಿಮ್ಗೆ ಅನಿಸಿರ್ಬೋದು ಹಿಂಗೆ ಅಂತ ಅಂದ್ಕೊಂಡಿದ್ರೆ ನಾನು ಮೊನ್ನೆ 1,10,000 ಹೋದಾಗಲೇ ದುಡ್ಡಿತ್ತು, ಅವತ್ತೇ ಹಾಕ್ಬಿಟ್ಟಿದ್ದೀರಿ. 1,20,000 ಹೋಗಿತ್ತು, ಆಯಿತು ಹೋಯ್ತು, ಓಕೆ. ಅಕಸ್ಮಾತ್ ಇಲ್ಲಿಂದ ಬಿದ್ದಿದ್ರೆ ಏನು ಮಾಡ್ತಾ ಇದ್ರಿ? ಅದಕ್ಕೆ ಆಲ್ ಟೈಮ್ ಹೈಗಳಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥ ಜಾಗಕ್ಕೆ ಯಾವುದಾದ್ರೂ ಒಂದು ಅಸೆಟ್ ಕ್ಲಾಸ್ ಹೋಗ್ತಾ ಇದೆ ಅಂದರೆ ದಯವಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಒಂದು ಸಣ್ಣ ಕರೆಕ್ಷನ್ ಅಂತ ಬಂದ್ರೂ 5% ಕರೆಕ್ಷನ್ ಅಂತ ಬಂದ್ರೂ ಕೂಡ ಅದು ಆಲ್ ಟೈಮ್ ಹೈನ ನೋಡಿ. ಫಸ್ಟ್ ಆಫ್ ಆಲ್ ಆಲ್ ಟೈಮ್ ಹೈ ಲೆವೆಲ್ಗಳನ್ನು ಹೋಗುವಂಥದ್ದು
ಅಪರೂಪಕ್ಕೆ ಹೋಯಿತು ಅಂತಂದರೆ ಇಮಿಡಿಯೇಟಾಗಿ ವಾಪಸ್ ಅದನ್ನ ಟೆಸ್ಟ್ ಮಾಡುತ್ತೆ ಅನ್ನೋ ಉದಾಹರಣೆಗಳು ಇರೋದಿಲ್ಲ. ಹಿಂದೆ ನಿಮಗೆ ಸುಮಾರು ಸ್ಟಾಕ್ಗಳಲ್ಲಿ ಉದಾಹರಣೆ ಇದೆ. ಯಾವುದೋ ಒಂದು ಹೈನ ಮಾಡುತ್ತೆ, ಆ ಹೈನ ಕರೆಕ್ಷನ್ ಆಯಿತು ಅಂದರೆ ಎಷ್ಟೋ ವರ್ಷ ಆದಮೇಲೆ ಆ ಹೈನ ಮುಟ್ಟಕ್ಕೆ ಹೋಗುತ್ತೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಟೈಮಲ್ಲಿ ಆಲ್ ಟೈಮ್ ಹೈಯಲ್ಲಿ ನೀವೇನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಲಾಕ್ ಆದ್ರಿ ಅಂತಂದರೆ ವಾಪಸ್ ಅದು ಇಮಿಡಿಯೇಟಾಗಿ ರಿಕವರ್ ಆಗುತ್ತಾ? ಇಲ್ಲ, ಅದು 1 ವರ್ಷ ತಗೋಬೋದು, 2 ವರ್ಷ ತಗೋಬೋದು, 3 ವರ್ಷ ತಗೋಬೋದು, ಆಮೇಲೆ ಆ ಲೆವೆಲ್ನ ಬಂದು ಟೆಸ್ಟ್ ಮಾಡೋಕ್ಕೆ ನೋಡ್ತಾ ಹೋಗ್ಬೋದು. ಅಷ್ಟೊತ್ತಿಗೆ ಡಾಲರ್ ಯಾವ ರೀತಿ ಚೇಂಜಸ್ ಆಗಿರುತ್ತೆ, ಏನೇನಾಗಿರುತ್ತೆ, ಅದೆಲ್ಲದ್ರ ಮೇಲೂ ಕೂಡ ಡಿಪೆಂಡೆಂಟ್ ಆಗಿದೆ. ಹಾಗಾಗಿ ಎಷ್ಟೇ ಅಟ್ರಾಕ್ಟಿವ್ ಅಂತ ಅನಿಸ್ತಾ ಆದ್ರೂ ಕೂಡ ಈ ಒಂದು ದೊಡ್ಡ ವ್ಯಾಲ್ಯೂಯೇಷನಲ್ಲಿ ಗೋಲ್ಡನ್ನ ಇನ್ವೆಸ್ಟ್ ಮಾಡೋದನ್ನು ದಯವಿಟ್ಟು ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ಹಾಗಾಗಿ ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಹೋಲ್ಡ್ ಮಾಡಿ, ತೊಂದರೆ ಇಲ್ಲ. ಆದರೆ ಹೊಸದಾಗಿ ಇನ್ವೆಸ್ಟನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಗೋಲ್ಡಲ್ಲಾಗಲಿ ಸಿಲ್ವರ್ ಆಗಲಿ ಈಗ ಸದ್ಯದ ಮಟ್ಟಿಗೆ. ಅದೇ ರೀತಿಯಾಗಿ ಕಾಪರಲ್ಲಿ ಒಂದು ಕರೆಕ್ಷನ್ ಬಂದಿದೆ. 1,000 ಲೆವೆಲ್ ಯಾವ್ದು ಅಂದ್ಕೊಂಡಿದ್ವೋ 3-4 ಡಿಜಿಟ್ ಮುಟ್ಟುತ್ತೆ ಅಂತ ಆ 4 ಡಿಜಿಟನ್ನು ಮುಟ್ಟಿದೆ ನೆನ್ನೆ. ಅಲ್ಲಿಂದ ಒಂದು ಕರೆಕ್ಷನ್ ಬರ್ತಾ ಇದೆ. ರೌಂಡ್ ಲೆವೆಲು 1000 ಲೆವೆಲು ಆ್ಯಸ್ ಎಕ್ಸ್ಪೆಕ್ಟೆಡ್ ಕರೆಕ್ಷನ್ ಅನ್ನೋಂಥದ್ದು. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಕಾಪರ್ ತನ್ನ ಒಂದು ರ್ಯಾಲಿನ ಮಾಡಿ ಕೊಟ್ಟಿದೆ ನಮಗೆ. ಅದೇ ರೀತಿಯಾಗಿ ರುಪಿ ನೋಡೋದಾದ್ರೆ ನೋಡಿ, ಈಗಲೂ 88 ರೂಪಾಯಿ 89 ರೂಪಾಯಿ ಇದೆ. ಆಯಿತಾ, ಈಗ ಬ್ಯಾಂಕ್ ನಿಫ್ಟಿ ಎಷ್ಟೇ ಸ್ಟೇಬಲ್ ಆಗಿದೆ ಅಂತ ಅನಿಸ್ತಾ ಇದ್ರೂ ಕೂಡ ರುಪಿ ಕೆಳಗಡೆ ಬರೋ ತನಕ, ಅಂದರೆ ರುಪಿ ಅಪ್ರಿಷಿಯೇಟ್ ಆಗಬೇಕು, ಡಾಲರ್ ವ್ಯಾಲ್ಯೂ ಕೆಳಗಡೆ ಬರೋ ತನಕ ಒಂದು ಲಾಂಗ್ ಟರ್ಮಲ್ಲಿ ನಾವು ಒಂದು ಬೈಯಿಂಗ್ ಸೆಂಟಿಮೆಂಟ್ ಆಗ್ತಾ ಇದೆ ಅಂತ ಇಲ್ಲಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಫಾರ್ಮಾ ಸೆಕ್ಟ್ರಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂದರೆ ಫ್ಲಾಟ್ ಇದೆ ಬಿಕಾಸ್ ಆಫ್ ಟ್ಯಾರಿಫ್ ಅದು ಒಂದು. ಆದರೆ ಫಾರ್ಮಾ ಸೆಕ್ಟರ್ನ ರೆವೆನ್ಯೂ ಸೇಲ್ಸ್ ಅಂತ ನೋಡ್ತಾ ಬರೋದಾದ್ರೆ ಈ ವರ್ಷ 7% ಇನ್ಕ್ರೀಸ್ ಆಗಿದೆ ಅಂತ ಬಂದಿತ್ತು, ವಿಚ್ ಇಸ್ ವೆರಿ ಗುಡ್ ಸೈನ್. ಅಂದರೆ ಬೇರೆ ಬೇರೆ ದೇಶಗಳಿಂದನೂ ಕೂಡ ಒಂದು ಡಿಮ್ಯಾಂಡ್ ಬರ್ತಾ ಹೋಯಿತು ಅಂತಂದರೆ ಫಾರ್ಮಾದು ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗ್ಬೋದು. ಅದು ಒಂದು ಸ್ವಾಗತ ಇರುವ ಬೆಳವಣಿಗೆ ಅಂತಲೇ ಹೇಳ್ತಾ ಹೋಗ್ತೀನಿ. ಅದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ ನ್ಯೂಸು ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಕಂಪ್ನಿಗಳದ್ದು ನ್ಯೂಸ್ಗಳಿದೆ ಅಲ್ವಾ. ಸೊ ಉದಾಹರಣೆಗೆ ಅಂತ ಹೇಳ್ತಾ ಬರ್ತೀನಿ ನೋಡಿ, ಗೌರ್ಮೆಂಟ್ ಚೇಂಜಸ್ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಗ್ಲೋಬಲ್ ಮಾರ್ಕೆಟಲ್ಲಿ ಅಂದರೆ, ಫ್ರಾನ್ಸಲ್ಲಿ ಒಂದು ದೊಡ್ಡ ಒಂದು ಕ್ರೈಸಿಸೇ ಆಗೋಗಿದೆ ಗೌರ್ಮೆಂಟ್ ಬಿದ್ದಿದ್ದಕ್ಕೆ. ಆದರೆ ಜಪಾನಲ್ಲಿ ಸ್ಟಾಕ್ ಗೇನ್ ಆಗಿದೆ, ಅಲ್ಲಿ ಲೀಡರ್ಶಿಪ್ ಚೇಂಜ್ ಆಗಿದ್ದಕ್ಕೆ. ಇಸ್ರೇಲಲ್ಲಿ ಹಮಾಸು ಅವರೆಲ್ಲ ಮೀಟ್ ಆಗ್ತಾ ಇದ್ದಾರೆ, ಈಜಿಪ್ಟಲ್ಲಿ ಅದೆಲ್ಲ ಸುದ್ದಿಗಳು ನಡೀತಾನೆ ಇದೆ. ನೋಡೋಣ ಅದೇನೇನು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದ್ರ ಜೊತೆಗೆ NPS ಬಗ್ಗೆ ತುಂಬ ಇಂಪಾರ್ಟೆಂಟ್ ಮಾಹಿತಿ. ಅದು ಇನ್ವೆಸ್ಟ್ಮೆಂಟ್ಗೆ ತುಂಬ ಇವಾಗ ಮ್ಯೂಚುವಲ್ ಫಂಡ್ ಗಿಂತಲೂ ಇವಾಗ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ. ಯಾಕಂದರೆ ಎಕ್ಸ್ಪೆನ್ಸ್ ರೇಷಿಯೋಗೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ತರ್ತೀವಿ ಅಂತ ಹೇಳಿದ್ದಾರೆ. ನಾನು ಸುಮಾರು ವಿಚಾರಗಳನ್ನು ಕವರ್ ಮಾಡಿಕೊಟ್ಟಿದ್ದೀನಿ, NPS ಯಾಕೆ ಅಟ್ರಾಕ್ಟಿವ್ ಆಗ್ತಾ ಹೋಗುತ್ತೆ ಅಂತ. ಯಾರಾದರೂ ನೋಡಿಲ್ಲ ಅಂತಂದರೆ ಐ ಥಿಂಕ್ ಭಾನುವಾರ ಆ ವಿಡಿಯೋ ಬಂದಿತ್ತು, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸುಮಾರು 6 ಸ್ಟೇಟ್ಗಳು ಇವಾಗ ಇಂಟ್ರೆಸ್ಟ್ನ ತೋರಿಸಿದೆ ಅಂತೆ. ಯುರೋಪಿಯನ್ ಯೂನಿಯನ್ ಏನೋ ಒಂದು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಇತ್ತಲ್ಲ, ಅದಕ್ಕೆ ಜಾಯ್ನ್ ಆಗೋಕ್ಕೆ. ಜೊತೆಗೆ ಟೀ ಬೆಳೆಗಾರರು ಈ ಸಲ ಒಂದು ಜಾಸ್ತಿ ಒಂದು ಇವಾಗ ಕೊರತೆ ಆಗಿದೆ. ಯಾಕೆಂದರೆ ಅಲ್ಲೆಲ್ಲ ತುಂಬ ದೊಡ್ಡ ಪ್ರವಾಹ ಆಗ್ತಾ ಇದೆ ಅಲ್ವಾ. ಅಲ್ಲಿ ಭೂತಾನಲ್ಲಿ ಎಲ್ಲೋ ಒಂದು ಡ್ಯಾಮ್ ಇದಾಯಿತು ಅಂತ ಬಂತು, ನೇಪಾಳಲ್ಲಿ ಇವಾಗ ಪ್ರವಾಹ, ಚೈನಾದಲ್ಲಿ ಆಗ್ತಾ ಇದೆ, ಇಂಡಿಯಾ ಕಡೆಗೆ ಬರುತ್ತೆ ಆ ನೀರೆಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಗೊತ್ತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಆಲ್ರೆಡಿ ನವರಾತ್ರಿ ಟೈಮಿಂದನೇ ಒಂದು ದೊಡ್ಡ ಫ್ಲಡ್ ರೀತಿ ಸಿಚುವೇಶನ್ ಆಗಿದೆ. ಅಲ್ಲೆಲ್ಲ ಟೀ ಬೆಳೆಗಾರರಿಗೆ ತುಂಬ ದೊಡ್ಡ ನಷ್ಟ ಆಗಿದೆ ಅಂತ ಕೇಳ್ಪಟ್ಟೆ. ಟೀಗಳೆಲ್ಲ ತುಂಬ ಕೊಚ್ಕೊಂಡು ಹೋಗಿದೆ ಅಂತ. ನೋಡೋಣ ಅದೆಲ್ಲ ಏನೇನಾಗ್ತಾ ಹೋಗುತ್ತೆ, ಏನು ಕತೆ ಅಂತ. ಬೆಸ್ಟ್ ನವರಾತ್ರಿ ಇದು ರಿಟೇಲ್ ಸೇಲ್ಸ್ ದೃಷ್ಟಿಯಿಂದ ನೋಡೋದಾದರೆ 2,500 ಕಾರ್ನ ಸೇಲ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬೆನ್ಸ್ ಕಂಪನಿ ನೋಡಿ, ತುಂಬ ಒಂದು ಪಾಶ್ ಕಂಪನಿ ಅಂತ ಕರಿತೀವಲ್ಲ, ಅವ್ರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಓಲಾದವರು ರಿಸರ್ಚ್ ಮಾಡ್ತಾನೆ ಇದ್ರು, ಈ ರೇರ್ ಅರ್ತ್ ಮ್ಯಾಗ್ನೆಟ್ಗಳು ಏನು ಚೈನಾದಿಂದ ಡಿಪೆಂಡೆಂಟ್ ಆಗಿತ್ತು ಅದು ಇಲ್ದಲೆ ನಾವು ಬೇರೆ ಮೆಟೀರಿಯಲ್ ಹಾಕಿ ಒಂದು ವೆಹಿಕಲ್ನ ರೆಡಿ ಮಾಡ್ತೀವಿ ಅಂತ. ಅದಕ್ಕೆ ಇವಾಗ ಅಪ್ರೂವಲ್ ಸಿಕ್ಕಿದೆಯಂತೆ ರೇರ್ ಅರ್ತ್ ಮ್ಯಾಗ್ನೆಟ್ ಫ್ರೀ ವೆಹಿಕಲ್ಗಳನ್ನು ಬೆಳೆಸೋದಕ್ಕೆ. ಬಟ್ ಅಂತ ಒಂದು ದೊಡ್ಡ ಕಸ್ಟಮರ್ ರಿವ್ಯೂ ಅನ್ನೋದು ಇಲ್ಲ ಓಲಾ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅದು ಚೇಂಜ್ ಆಗುತ್ತಾ ಅಂತ. ಇಂಡಿಗೋ ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಆ್ಯಡ್ ಆದಂಥ ಕಂಪನಿ. ಅವರು ಮುಂಬೈ ಟು ಲಂಡನ್ಗೆ ಡೈರೆಕ್ಟ್ ಫ್ಲೈಟ್ನ ಸ್ಟಾರ್ಟ್ ಮಾಡಿದ್ದಾರೆ ಅಕ್ಟೋಬರ್ 26ನೇ ತಾರೀಕಿಂದ. ಸೊ ಅದು ಒಂದು ಹೊಸ ಬೆಳವಣಿಗೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೆದರೆ ಒಂದಿಷ್ಟು ಭಾರತೀಯ ಏರ್ಟೆಲ್ಗೆ ಒಂದಿಷ್ಟು ಡೀಲ್ ಆಗಿದೆ. ಯಾವುದದು ಮಲ್ಟಿ ಇಯರ್ ಕಾಂಟ್ರ್ಯಾಕ್ಟು IRSOC ಅವ್ರ ಜೊತೆಗೆ ಮಲ್ಟಿ ಇಯರ್ ಒಂದು ಕಾಂಟ್ರ್ಯಾಕ್ಟ್ ಮಾಡ್ಕೊಂಡಿದ್ದಾರೆ. ಬೊಂಡಾಡಾ ಇಂಜಿನಿಯರಿಂಗು ಅವರಿಗೂ ಕೂಡ ಒಂದು ಬಿಹಾರ್ ಗೌರ್ಮೆಂಟಿಂದ ಒಂದು ಸೋಲಾರ್ ಸ್ಟ್ರೀಟ್ ಲೈಟ್ ಸ್ಕೀಮ್ ಅಲ್ಲಿ ಸಿಕ್ಕಿದೆ. ಜೊತೆಗೆ KEC ಇಂಟರ್ನ್ಯಾಷನಲ್ ಅವರಿಗೂ ಕೂಡ 1,102 ಕೋಟಿಯ ಒಂದು ಹೊಸ ಆರ್ಡರ್ ಲೈನ್ ಸಿಕ್ಕಿದೆ ಅಂತ ಬಂದಿದೆ. ಜೊತೆಗೆ ಝೈಡಸ್ ಲೈಫ್ ಸೈನ್ಸಸ್ ಅವರಿಗೆ US FDA ಇಂದ ಒಂದು ಯಾವುದದು ಡೆಫ್ಲಾಜಕಾರ್ಟ್ ಅನ್ನೋ ಒಂದು ಏನು ಒಂದು ಓರಲ್ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಒಂದು ಅಪ್ರೂವಲ್ ಸಿಕ್ಕಿದೆ ಅಂತ ಬಂದಿದೆ. ನೋಡಿ, ಕಾಫ್ ಸಿರಪಿಂದೆಲ್ಲ ಆಲ್ರೆಡಿ ಕೇಳ್ತಾ ಇದ್ದಾರೆ ಎಷ್ಟು ಒಂದು ಇವಾಗ ಇಂಜಿನ್ ಆಯಿಲ್ ಎಲ್ಲ ಮಿಕ್ಸ್ ಆಗಿತ್ತು ಈ ರೀತಿ ಅಂತ. ಸೊ ಹೈಯರ್ ರೆಗ್ಯುಲೇಷನ್ ಬರಲೇಬೇಕು ಫಾರ್ಮಾ ಸೆಕ್ಟ್ರಿಗೆ. ಅದು ಸ್ಪೆಸಿಫಿಕ್ ಆಗಿ ಸಿಪ್ಲಾ, ಡಾಕ್ಟರ್ ರೆಡ್ಡಿ ಸುಮಾರದೆಲ್ಲ ಇರುತ್ತೆ ಕಾಫ್ ಸಿರಪ್ ಇದು. ಆದರೆ ಒಂದು 30 ಸ್ಯಾಂಪಲ್ನ ತೊಗೊಂಡಿದ್ದಾರಂತೆ. ಅದ್ರ ಡೇಟಾನು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಯಾವುದರಲ್ಲಿ ಏನಿತ್ತು, ಯಾವ ರೀತಿಯಾಗಿ ರಿಪೋರ್ಟ್ ಬರುತ್ತೆ ಅಂತ. ಅದು ಅದೇ ತನಕ ವಾಚ್ಔಟ್ ಮಾಡ್ತಾ ಹೋಗಬೇಕು. ಸೊ ಮಕ್ಕಳಿಗೆ ಕಾಫ್ ಸಿರಪ್ ಯಾರಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಕೊಳ್ಳಿಕ್ಕೆ ಹೋಗ್ಬಿಡಿ, ಸಾಕಷ್ಟು ಅದ್ರ ಬಗ್ಗೆ ಕೇಳ್ತಾ ಇದ್ದೀವಲ್ವ. ಸೊ ಇದಿಷ್ಟು ನನಗೆ ಕಂಡಂಥ
ನ್ಯೂಸ್ಗಳು, ಒಂದಿಷ್ಟು IPO ಸುದ್ದಿಗಳು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ, ಅದನ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಈಗ GST ಬೆನಿಫಿಟ್ಸ್ ಕೂಡ ಇದೆ, GST ₹1 ಕೂಡ ಬೀಳೋದಿಲ್ಲ. ಹಾಗಾಗಿ ದಯವಿಟ್ಟು ಆ ಅವಕಾಶನ ಉಪಯೋಗಿಸ್ಕೊಳ್ಳಿ, ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ 2025ರ ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಇನ್ನೂ ಯಾರಾದರೂ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿಯಾಗಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಸಂಜೆ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ.